ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂತ ಕಾರಣಕ್ಕೆ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಗಿರೀಶ್ ಮಟ್ಟಣ್ಣನವರ ಆಗಮನ ಆಗಿದೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಕಾರಣ ಪೊಲೀಸರ ಕರ್ತವ್ಯಕ್ಕೆ ಇವರು ಅಡ್ಡಪಡಿಸಿದ್ದಾರೆ ಅಂತ. ತನ್ನ ಮೇಲೆ ಎಫ್ಐಆರ್ ಆದ ವಿಚಾರ ತಿಳಿದು ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಗಿರೀಶ್ ಮಟ್ಟಣ್ಣನವರು. ಕೆಲ ಹಿಂಬಾಲಕರೊಂದಿಗೆ ಆಗಮಿಸಿದ್ದಾರೆ. ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿ ಅಂತ ವಿನಾಕಾರಣ ಎಫ್ಐಆರ್ ಮಾಡಿದ್ದಾರೆ. ಅವರಿಗೆ ಕಷ್ಟ ಬೇಡ, ಹಾಗಾಗಿ ನಾನೇ ಪೊಲೀಸ್ ಠಾಣೆಗೆ ಬಂದಿದ್ದೀನಿ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದರು. ನಮ್ಮನ್ನ ಬಂಧಿಸ್ಲಿ ಅಂತ ಪೊಲೀಸ್ ಠಾಣೆಗೆ ಬಂದಿದ್ದೇನೆ. ನನ್ನನ್ನ ಪೊಲೀಸರು ಬಂಧಿಸೋದಾದ್ರೆ ಬಂಧಿಸ್ಲಿ, ಹೋರಾಟಗಾರರು ಬಂಧನಕ್ಕೆ ಹೆದರಲ್ಲ ಅಂತ ಗಿರೀಶ್ ಮಟ್ಟಣ್ಣನವರು TV5 ಜೊತೆಗೆ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿರೋದು. ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಅವರಾಗ ಅವರಿನೇ. ಅವರೇನ್ ಬಂಧಿಸೋದಕ್ಕೆ ಬರೋದು ಬೇಡ, ಬಂಧಿಸುವಂತ ಭೀತಿನೂ ಕೂಡ ನನಗಿಲ್ಲ. ಹೋರಾಟಗಾರರು ಬಂಧನಕ್ಕೆ ಹೆದರೋದಿಲ್ಲ ಯಾವತ್ತು, ಹಾಗಾಗಿ ನಾನೇ ಪೊಲೀಸ್ ಠಾಣೆಗೆ ಹಾಜರಾಗಿದ್ದೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣನವರು. ಪೊಲೀಸರ ಕರ್ತವ್ಯಕ್ಕೆ ಇವರು ಅಡ್ಡಿಪಡಿಸಿದ್ರು ಅನ್ನುವಂತ ಕಾರಣಕ್ಕೆ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ತಿಮ್ರೋಡಿ ಅವರ ವಶಕ್ಕೆ ಪಡೆದಿದ್ದು ಮೆಡಿಕಲ್ ಟೆಸ್ಟ್ ವಿಚಾರಣೆ ಇದನ್ನು ಗಮನಿಸಿದ್ರಿ. ತದನಂತರ ಮೇ ಬಿ ಇವ್ರ ಮೇಲೂ ಕೂಡ ಕೇಸ್ ದಾಖಲಾಗಬಹುದು ಅನ್ನುವಂಥ ಚರ್ಚೆ ಇತ್ತು. ಈಗ ಅವ್ರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಅವರೇ ಈಗ ಸ್ವತಃ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಯಾವ ರೀತಿ ನೊಂದವರ ಪರವಾಗಿದೆಯೋ ಕೊಂದವರ ಪರವಾಗಿದೆಯೋ, ನಾವು ನೊಂದವರ ಪರವಾಗಿದೆ, ವ್ಯವಸ್ಥೆ ಕೊಂದವರ ಪರವಾಗಿ ಕುತ್ತಿಗೆಗೆ ಸುತ್ತಾ ಇದೆ ದಿನಂಪ್ರತಿ. ನಿನ್ನೆ ವೇದವಲ್ಲಿ ಅವ್ರ ಅಣ್ಣ ಬಂದಿದ್ರು. ಇಷ್ಟು ವರ್ಷವರೆಗೂ ಕೂಡ ನಾವು ಹುಡುಕಾಡಿದ್ವಿ, ಯಾರಾದ್ರೂ ಇದ್ದಾರೆ ಅಂತ ಹೇಳಿ ಒಬ್ರು ಬರಲಿಲ್ಲ. ಬಟ್ ನಿನ್ನೆ ವೇದವಲ್ಲಿಯ ಅಣ್ಣ ಚಿತ್ರದುರ್ಗದಿಂದ ದಾವಣಗೆರೆ ಅಂತ ನಿನ್ನೆ ಬಂದಿದ್ರು. ನಾವು ದೂರು ಕೊಡ್ತೀವಿ, ಇನ್ನೂ ಕೂಡ ಆರೋಪಿಗಳು ಸಿಕ್ಕಿಲ್ಲ ಅಂತ ಹೇಳಿ. ಸೊ ಅದೇ ರೀತಿ ತುಂಬಾ ಜನ ಬರ್ತಾ ಇದ್ದಾರೆ, ದಿನಂಪ್ರತಿ ಬರ್ತಾ ಇದ್ದಾರೆ. ಹಿಂಗಾಗಿ ಏನಾದ್ರು ಮಾಡಿ ನಿನ್ನೆ ನೋಡಿ ಸ್ಟ್ರಾಟಜಿ ಹೆಂಗಿದೆ. ಸಮೀರನ್ನ ಅರೆಸ್ಟ್ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡ್ರು. ಅಟ್ ದಟ್ ಸೇಮ್ ಟೈಮ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇದನ್ನ ಮಾಡಿದ್ರು. ಇವತ್ತು ನಾನು TJ ಅಂತ ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಏನಾದ್ರು ಬೇಲಾದ್ರೆ ಮತ್ತೆ ಬಾಡಿ ವಾರಂಟ್ ಮಾಡಿ ಅಲ್ಲೇ ಅರೆಸ್ಟ್ ಮಾಡಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ, ಅಂದ್ರೆ ಹೋರಾಟದ ಧ್ವನಿ ಹತ್ತಿಕ್ಕುವಂತ ಪ್ರಯತ್ನ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆನಂತರ 3 ಜನ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದಕ್ಕೆ 3 ಜನರನ್ನು ನಿನ್ನೆ ರಾತ್ರೋರಾತ್ರಿ ಜೈಲಿಗೆ ಕಳಿಸಿದ್ದಾರೆ ಸರ್. ನಮ್ಮ ಮೇಲೆ ಇಷ್ಟೇ ಅಲ್ಲ, ಪ್ರತಿದಿನ ಕೇಸ್ ಆಗ್ತಾ ಇದೆ. ಈ ರೊಟ್ಟಿ ಬಡ್ದಂಗೆ ಚಪಾತಿ ಮಾಡ್ದಂಗೆ ಆಗಿದೆ ಎಫ್ಐಆರ್ ಅಂತ ಹೇಳಿದ್ರೆ, ಚಪಾತಿ ಮಾಡಿದಷ್ಟು ಸಲೀಸಾಗಿ ಎಫ್ಐಆರ್ ಮಾಡ್ತಾ ಇದ್ದಾರೆ. ಸೊ ನಾವು ಕೇಳ್ತಾ ಇದೀವಿ, ನಾವು ಏನು ಹೆದರ್ಕೊಂಡು ಓಡಿ ಹೋಗಿಲ್ವಲ್ಲ. ಮಟ್ಟಣ್ಣ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಅಂತ ಹೇಳಿ ಮಟ್ಟಣ್ಣ ಅವ್ರು ಹೆದರ್ಕೊಂಡು ಓಡಿ ಹೋಗ್ಲಿಲ್ಲ, ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದೇನೆ. ಅರೆಸ್ಟ್ ಮಾಡ್ತಾರೆ, ಪ್ಲೀಸ್ ಅರೆಸ್ಟ್ ಮಾಡಿ ನೋಡೋಣ, ವಿಲ್ ಫೇಸ್ ಇಟ್. ವ್ಯವಸ್ಥೆ ಜನರಿಗೆ ಗೊತ್ತಾಗ್ಲಿ ಯಾವ ರೀತಿ ನೊಂದವರ ಪರವಾಗಿದೆಯೋ ಕೊಂದವರ ಪರವಾಗಿದೆಯೋ, ನಾವು ನೊಂದವರ ಪರವಾಗಿದೆ, ವ್ಯವಸ್ಥೆ ಕೊಂದವರ ಪರವಾಗಿ ಕುತ್ತಿಗೆಗೆ ಸುತ್ತಾ ಇದೆ ದಿನಂಪ್ರತಿ. ನಿನ್ನೆ ವೇದವಲ್ಲಿ ಅವ್ರ ಅಣ್ಣ ಬಂದಿದ್ರು. ಇಷ್ಟು ವರ್ಷವರೆಗೂ ಕೂಡ ನಾವು ಹುಡುಕಾಡಿದ್ವಿ, ಯಾರಾದ್ರೂ ಇದ್ದಾರೆ ಅಂತ ಹೇಳಿ ಒಬ್ರು ಬರಲಿಲ್ಲ.